ಹಲೋ ಎಲ್ರಿಗೂ ನಮಸ್ಕಾರ. ರೆವಿನ್ಯೂ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಸಣ್ಣ ತಪ್ಪಿಂದ ನಿಮ್ಮ ಜಮೀನು ರಿಜಿಸ್ಟ್ರೇಷನ್ ರಿಜೆಕ್ಟ್ ಆಗಬಹುದು. ಕೆಲವರು ಲಕ್ಷಾಂತರ ಹಣ ಕಳ್ಕೊಂಡಿದ್ದಾರೆ. 2026ರಲ್ಲಿ ಕರ್ನಾಟಕದಲ್ಲಿ ಜಮೀನು ರಿಜಿಸ್ಟ್ರೇಷನ್ ಮಾಡುವ ಕಂಪ್ಲೀಟ್ ಪ್ರೋಸೆಸ್ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ ಮಿಸ್ ಮಾಡಬೇಡಿ. ಯಾರೆಲ್ಲ ಇನ್ನೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಜಮೀನು ರಿಜಿಸ್ಟ್ರೇಷನ್ ಅಂದರೆ ಏನು ಅಂತ ನೋಡೋಣ. ರಿಜಿಸ್ಟ್ರೇಷನ್ ಅಂದರೆ ಪ್ರಾಪರ್ಟಿ ಓನರ್ಶಿಪ್ಪನ್ನು ಸರ್ಕಾರದ ದಾಖಲೆಗಳಲ್ಲಿ ಲೀಗಲಿ ಟ್ರಾನ್ಸ್ಫರ್ ಮಾಡೋದು. ರಿಜಿಸ್ಟ್ರೇಷನ್ ಇಲ್ಲದಿದ್ದರೆ ಫ್ಯೂಚರಲ್ಲಿ ಲೋನ್ ಪ್ರಾಬ್ಲಮ್, ಖಾತಾ ಸಮಸ್ಯೆ, ಓನರ್ಶಿಪ್ ಡಿಸ್ಪ್ಯೂಟ್, ರೀಸೇಲ್ ಪ್ರಾಬ್ಲಮ್ ಎಲ್ಲನೂ ಆಗಬಹುದು. ಸೊ ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಪ್ರೋಸೆಸ್. ಈಗ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದನ್ನು ನೋಡೋಣ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಇ ಖಾತಾ ಇಲ್ಲ ಎ ಖಾತಾ, ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟ್, RTC, ಕನ್ವರ್ಷನ್ ಆರ್ಡರ್, ಕನ್ವರ್ಟೆಡ್ ಪ್ರಾಪರ್ಟಿ ಆಗಿದ್ದರೆ, ಬಯರ್ ಆ್ಯಂಡ್ ಸೆಲ್ಲರ್ದು ID ಪ್ರೂಫ್ಗಳು. ಈ ಎಲ್ಲ ಡಾಕ್ಯುಮೆಂಟ್ ಕಂಪ್ಲೀಟ್ ಇಲ್ಲದೇ ಇದ್ದರೆ ರಿಜಿಸ್ಟ್ರೇಷನ್ ಡಿಲೇ ಆಗುತ್ತೆ. ಈಗ ಸ್ಟೆಪ್ ಬೈ ಸ್ಟೆಪ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನು ಅನ್ನೋದನ್ನು ನೋಡೋಣ. ಫಸ್ಟ್ ಸ್ಟೆಪ್ ಪ್ರಾಪರ್ಟಿ ವೆರಿಫಿಕೇಷನ್ ಮೊದಲು ಮಾಡ್ತಾರೆ. EC ಕ್ಲೀನ್ ಆಗಿದೆಯಾ, ಕೋರ್ಟ್ ಕೇಸ್ ಏನಾದರೂ ಇದೆಯಾ, ಲೋನ್ ಇದೆಯಾ, ಸೆಲ್ಲರ್ ಒರಿಜಿನಲ್ ಓನರಾ, ಸರ್ವೆ ನಂಬರ್ ಕರೆಕ್ಟ್ ಆಗಿದೆಯಾ, RTC ಮ್ಯಾಚ್ ಆಗ್ತಿದೆಯಾ ಇಲ್ವಾ, ಎಲ್ಲದನ್ನು ಚೆಕ್ ಮಾಡ್ತಾರೆ. ಈ ಸ್ಟೆಪ್ ಸ್ಕಿಪ್ ಆದರೆ ಫ್ಯೂಚರಲ್ಲಿ ಲೀಗಲ್ ಪ್ರಾಬ್ಲಮ್ಸ್ ಬರುತ್ತೆ. ಸ್ಟೆಪ್ 2 ಖಾತಾ ವೆರಿಫಿಕೇಷನ್. ಎ ಖಾತಾ ಆದರೆ ಸೇಫ್ ಪ್ರಾಪರ್ಟಿ, ಬ್ಯಾಂಕ್ ಲೋನ್ ಸಿಗುತ್ತೆ, BBMP ಅಪ್ರೂವ್ಡ್ ಇರುತ್ತೆ. ಈ ಖಾತಾ ಆನ್ಲೈನ್ ಡಿಜಿಟಲ್ ಖಾತಾ ಈಗ ತುಂಬ ಇಂಪಾರ್ಟೆಂಟ್ ಆಗಿದೆ. ಬಿ ಖಾತಾ ಆದರೆ ಹೆಚ್ಚು ರಿಸ್ಕಿ, ಲೋನ್ ಇಶ್ಯೂಸ್ ಬರಬಹುದು. ಪ್ರಾಪರ್ಟಿ ತೊಗೊಳ್ಳೋ ಮೊದಲು ಖಾತಾ ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸ್ಟೆಪ್ 3 ಸೇಲ್ ಡೀಡ್ ಪ್ರಿಪ್ರೇಷನ್. ಅಡ್ವೊಕೇಟ್ ಅಥವಾ ಡಾಕ್ಯುಮೆಂಟ್ ರೈಟರ್ ಡ್ರಾಫ್ಟ್ ಮಾಡಿಕೊಡ್ತಾರೆ. ಬಯರ್ ಆ್ಯಂಡ್ ಸೆಲ್ಲರ್ ಇಬ್ಬರದು ಡೀಟೇಲ್ಸ್ ಮೆನ್ಷನ್ ಮಾಡ್ತಾರೆ. ಪ್ರಾಪರ್ಟಿ ಮೆಷರ್ಮೆಂಟ್ಸ್ ಎಷ್ಟಿದೆ, ಬೌಂಡ್ರೀಸ್ನು ಮೆನ್ಷನ್ ಮಾಡ್ತಾರೆ. ಸ್ಟೆಪ್ 4 ಸ್ಟ್ಯಾಂಪ್ ಡ್ಯೂಟಿ ಫೀಸ್. 2026 ಕರ್ನಾಟಕ ರಿಜಿಸ್ಟ್ರೇಷನ್ ಫೀ ಸುಮಾರು 2% ಇರಬಹುದು. ಈ ಚಾರ್ಜಸ್ ಪ್ರಾಪರ್ಟಿ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟೆಪ್ 5 ಕಾವೇರಿ ಆನ್ಲೈನ್ ಪೋರ್ಟಲ್. ಆನ್ಲೈನ್ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ಸ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ಸ್ಟ್ಯಾಂಪ್ ಡ್ಯೂಟಿ ಫೀಸ್ ಪೇಮೆಂಟ್ ಕಂಪ್ಲೀಟ್ ಮಾಡಿಕೊಂಡು ಸ್ಲಾಟ್ ಬುಕ್ ಮಾಡ್ಕೊಳ್ಳಿ. ಈಗ ಬಹುತೇಕ ಪ್ರೋಸೆಸ್ ಎಲ್ಲ ಆನ್ಲೈನ್ ಆಗಿದೆ. ಸ್ಟೆಪ್ 6 ಸಬ್ ರಿಜಿಸ್ಟರ್ ಆಫೀಸ್ ವಿಸಿಟ್ ಮಾಡೋದು. ನಿಮ್ಮ ಬಯೋಮೆಟ್ರಿಕ್ ತಗೋತಾರೆ, ಫೋಟೋ ಕ್ಯಾಪ್ಚರ್ ಮಾಡ್ತಾರೆ, ಸಿಗ್ನೇಚರ್ಸ್ ತಗೋತಾರೆ, ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ನು ಸಬ್ಮಿಟ್ ಮಾಡಿಕೊಂಡು ವಿಟ್ನೆಸ್ ಸಿಗ್ನೇಚರ್ಸ್ ತಗೋತಾರೆ. ಹಾಗೆ ಫೈನಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ತುಂಬ ಜನ ರಿಜಿಸ್ಟ್ರೇಷನ್ ಆದಮೇಲೆ ಕೆಲಸ ಮುಗೀತು ಅಂತ ಸುಮ್ಮನಾಗ್ಬಿಡ್ತಾರೆ. ಆದರೆ ನಿಜವಾಗ್ಲೂ ಇಂಪಾರ್ಟೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗೋದೇ ರಿಜಿಸ್ಟ್ರೇಷನ್ ಆದಮೇಲೆ. ಈ ಸ್ಟೆಪ್ಸ್ ಸ್ಕಿಪ್ ಮಾಡಿದ್ರೆ ಫ್ಯೂಚರಲ್ಲಿ ಓನರ್ಶಿಪ್ ಪ್ರೂಫ್ ಪ್ರಾಬ್ಲಮ್ ಬರಬಹುದು. ಸೊ ರಿಜಿಸ್ಟ್ರೇಷನ್ ಆದಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೂ ಹೆಚ್ಚು ಕಂದಾಯ ಇಲಾಖೆ ಮಾಹಿತಿಗಾಗಿ ರೆವಿನ್ಯೂ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.